ಪೆಟ್ರೋಲ್ ಅಲ್ಲೂ ಮೋಸ. ಹೆಲೋ ಗೈಸ್, ದಿಸ್ ಇಸ್ ಹರ್ಷಿತಾ. ಗುಡ್ ಮಾರ್ನಿಂಗ್ ಫಾರ್ ಆಲ್. ಇವತ್ತು ನನ್ನ 4th ಡೇ ಆಗಿತ್ತು. ಇನ್ನು 100 ಡೇಸ್ ಅಲ್ಲಿ 2K ಫ್ಯಾಮ್ ಮಾಡ್ತೀನಿ ಅಂತ ಚಾಲೆಂಜ್ ತಗೊಂಡಿದ್ದೆ. ಆಗುತ್ತಾ ಇಲ್ವಾ ಅಂತ ಲೆಟ್ಸ್ ಸಿ ಗೈಸ್. ಇಷ್ಟೊಂದ್ ಜನಕ್ಕೆ ಬ್ಯಾಡ್ ಹ್ಯಾಬಿಟ್ ಅನ್ಸಿದ್ರು. ಬೆಳಗ್ಗೆ ಕಾಫಿ ಕುಡಿಯೋದು ನನ್ನ ಫೇವರೇಟ್ ಹ್ಯಾಬಿಟ್ ಆಗಿತ್ತು. ಕಾಫಿ ಕುಡ್ಕೊಂಡು ನಾನೇ ಹೀರೋಯಿನ್ ಅಂತ ಶೋ ಆಫ್ ಮಾಡ್ತಿದ್ದೆ. ಸರಿ ಅಂತ ಹೊಟ್ಟೆ ಹಸಿತಿತ್ತು. ನನಗ್ ನಾನೇ ತಿಂಡಿ ಮಾಡ್ಕೊಂಡು ಪ್ರಾಂಪ್ಟ್ ಆಗಿ ಹೇಳ್ಕೊತೀನಿ ಗೈಸ್, ಯಾವತ್ತೂ ಇಷ್ಟು ಚೆನ್ನಾಗಿ ಬಂದಿರ್ಲಿಲ್ಲ. ಸರಿ ಅಂತ ನಾನ್ ಮಾಡಿದ ತಿಂಡಿನ ನಾನೇ ಹೊಟ್ಟೆಗೆ ಹಾಕೊಂಡ್ ಮತ್ತೆ ಏನು ಕೆಲಸ ಇಲ್ಲ ಅಂತ ನಿದ್ದೆ ಮಾಡ್ಬೇಕಾದ್ರೆ ನನ್ ಫ್ರೆಂಡ್ ಫೋನ್ ಮಾಡಿ ಬರ್ತೀಯಾ ಬರಲ್ವಾ ಅಂದ್ಲು. ನಾನು ಏನು ಎತ್ತ ಅಂತ ಕೇಳ್ದೆ, ಅವಳ ಜೊತೆ ಹೊರಟೆ. ಆಮೇಲೆ ಅಕ್ಕ ಬಂದ್ ಪೋಲೋರ್ ಬೇರೆ ಕರ್ಕೊಂಡು ಹೋದ್ಲು. ಲಿಟ್ರಲಿ ಗೈಸ್ ಅಲ್ಲಿ ಮಾತ್ರ ಐಸ್ ಕ್ರೀಮ್ ಮಸ್ತ್ ಆಗಿರು. ಸರಿ ಅಂತ ಅಲ್ಲಿ ಬಿಸಿ ಆರ್ಡರ್ ಮಾಡಿದ್ವಿ. ಅದನ್ನ ತಿನ್ಕೊಂಡು ಹೋಗ್ಬೇಕಾದ್ರೆ ಅಕ್ಕ ಬಂದ್ ಸ್ಪೈಸಸ್ ತಿನ್ಬೇಕು ಅಂತ ಹೇಳಿ ಸರಿ ಅಂತ ಅಲ್ಲಿಂದ ಮೊಮೋ ತಿನ್ನ ಸಿಚುವೇಶನ್ ಇಂದ ಚಿಕನ್ ಮೊಮೋ ತಿನ್ನಕ್ಕಾಗಿಲ್ಲ. ಸೊ ಪನ್ನೀರ್ ಮೊಮೋ ಆರ್ಡರ್ ಮಾಡಿ ಇಬ್ರು ತಿಂದು ಅಲ್ಲಿಂದ ಮನೆಗೆ ಹೋಗ್ಬೇಕು ಅಂತ ಹೊರಟ್ರೆ ರೋಡಲ್ಲಿ ಭಗವಂತ ಸಿಕ್ಬಿಡೋದ. ಏನ್ ಹಂಗ್ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಸರಿ ಅಂತ ಅವನ್ಗೊಂದ್ ನಮಸ್ಕಾರ ಹಾಕಿ ಅಲ್ಲಿಂದ ಬರದ ಅಂತ ಅಲ್ಲಿಂದ ಬಂದು ಇನ್ನೊಂದು ಟ್ವಿಸ್ಟ್. ಅಲ್ಲ ಗೈಸ್, ಅಲ್ಲಲ್ಲಿ ಏನೇನೋ ಮೋಸ ಮಾಡ್ತಾರೆ, ಆದ್ರೆ ನಮ್ಮ ಇಂಡಿಯನ್ಸ್ ಪೆಟ್ರೋಲ್ ಅಲ್ಲೂ ಮೋಸ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿತ್ತು. ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪೊಲೀಸ್ ಬಂದಿದೆ. ಸರಿ ಅಂತ ನಮ್ಮ ಫ್ರೆಂಡ್ ಹತ್ರ ಮೇನ್ ರೋಡ್ ಅಲ್ಲೇ ಬಿಡಿಸ್ಕೊಂಡು ಅಲ್ಲಿಂದ ಹೊರಟು. ಓಕೆ ಗೈಸ್, ಇವತ್ತಿನ ವಿಷಯ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್, ಲವ್ ಯು ಸೋ ಮಚ್. ಟಾಟಾ, ಬೈ ಬಾಯ್.